ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನೆನ್ನೆ ಗಂಭೀರ್ ಅಣ್ಣ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಿದೆ, ಇದು ಎಲ್ಲ RCB ಫ್ಯಾನ್ಸ್ಗಳಿಗೆ ಒಂಥರ ರೊಚ್ಚಿಗೆ ಎಬ್ಬಿಸಿ ಒಂಥರ ಕಿಚ್ಚೆ ಎಬ್ಬಿಸ್ಬಿಟ್ಟಿತ್ತು. ಅವನ ಅಜ್ಜಿ ಮ್ಯಾಚ್ ನ ಹೊಡೆದ್ವಿ ಅಂತಾರೆ, ಗಂಭೀರ್ ಅಣ್ಣಂಗೆ ಉರ್ಸದೇನೆ ಅಂತ ಫಿಕ್ಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ವಿ RCB ಫ್ಯಾನ್ಸ್ಗಳೆಲ್ಲ. ಯಾಕಂದ್ರೆ ಆ ತರ ಒಂದು ಸ್ಟೇಟ್ಮೆಂಟ್ ನ ಸ್ಟಾರ್ ಸ್ಪೋರ್ಟ್ಸ್ ಅವರು ಅವರ ಒಂದು ಇದರಲ್ಲಿ ಇಂಟರ್ವ್ಯೂ ಅಲ್ಲಿ ಒಂದು ಕೊಟ್ಟಿರೋ ಗಂಭೀರ್ ಅಣ್ಣ ಅವರು. ಸೊ ಏನ್ ಹೇಳಿದ್ರು ಅಂತಂದ್ರೆ, RCB ನ ಸೋಲ್ಸದೆ ನನ್ನ ಮೈನ್ ಗೋಲ್ ಹೋಗೋರು, RCB ನ ಸೋಲ್ಸ್ಬೇಕು ಅಂತ ನನಗೆ ಕನ್ಸಲ್ಲೂ ಬಂದು ಕಾಡ್ತಾ ಇರುತ್ತೆ. ನನ್ನ ಡ್ರೀಮ್ ಏನು ಅಂತಂದ್ರೆ ಯಾವಾಗಲೂ RCB ನ ಸೋಲ್ಸ್ಬೇಕು. ಯಾವುದೇ ಫ್ರಾಂಚೈಸ್ ಆಗಿಲ್ಲ, ಅವನ ಅಜ್ಜಿ ನನ್ಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಸೋತು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಟ್ RCB ಮೇಲೆ ಸೋತ್ರೆ ಮಾತ್ರ ನಂಗೆ ಒಂಥರ ನಿದ್ದೆ ಕೆಟ್ಟದಂಗೆ ಆಗೋಗ್ಬಿಡುತ್ತೆ. ನನ್ನ ಕನ್ಸಲ್ಲೂ ಕಾಡುವಂತ ಟೀಮ್ ಯಾವುದು ಅಂದ್ರೆ ಅದು RCB ಮಾತ್ರನೇ. RCB ನ ಸೋಲ್ಸ್ಬೇಕು ಅಂತ ಹೇಳಿದ್ರೆ, ಏನಕ್ಕೆ ಅಂತ ಕೇಳಿದ್ರೆ, RCB ಅಂತ ಟೀಮ್ ಏನಿದೆ ಇದು ಏನು ಗೆದ್ದಿಲ್ಲ ಅಂತಂದ್ರೂ ಕೂಡ ಅವ್ರು ಹೆಂಗಿದ್ದಾರೆ ಅಂತಂದ್ರೆ, ಎಲ್ಲ ಗೆದ್ಬಿಡ್ತೀವಿ ನಾವು, ಎಲ್ಲ ನಮ್ಮ ಹತ್ರ ಎಲ್ಲ ಇದೆ, ನಾವೆಲ್ಲ ಗೆದ್ಬಿಟ್ಟಿದೀವಿ ಅನ್ನೋ ಫೀಲಲ್ಲಿ ಇದ್ದಾರೆ. ಅದಕ್ಕೆ ನಾವು ಅದನ್ನು ಹೊಡಿಬೇಕು, ಹೊಡೆದ್ರೆ ನನಗೆ ಮಜಾ ಬರೋದು, RCBಗೆ ಹೊಡೆದ್ರೆ ಮಜಾ ಬರೋದು ಅಂತ ಹೇಳಿದ್ರು. ಬಟ್ ನಮ್ಮ RCB ನೆನ್ನೆ ಅದೇ ಥರ ಸೋತೆ ಹೋದ್ರು. ನೆನ್ನೆ ಏನಾದ್ರು ಗೆದ್ದಿತ್ತು ಅಂದರೆ ಗಂಭೀರ್ ಅಣ್ಣಗೆ ಆ ಕಡೆ ಎಲ್ಲ ರೋಸ್ಟ್ ಮಾಡ್ತಿದ್ರು. ನಾವು ಗಂಭೀರ್ ಅಣ್ಣ ನೋಡಮ್ಮ ಅದು ಇದು ಅಂತೇಳಿ. ಇವಾಗ 9th ಕನ್ಸಿಕ್ಯೂಟಿವ್ ಇಯರು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ RCB ಗೆಲ್ಲೇ ಇರೋ ಥರ ಆಗಿರೋದು. 9 ವರ್ಷ ಆಗಿದೆ ಲಾಸ್ಟು RCB ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ KKR ಮೇಲೆ ಗೆದ್ದು. ಒಂಥರ ಚಿನ್ನಸ್ವಾಮಿ ಸ್ಟೇಡಿಯಂ KKR ಅವ್ರಿಗೆ ಹೋಮ್ ಗ್ರೌಂಡ, ನಮಗೆ ಹೋಮ್ ಗ್ರೌಂಡ್ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಏನು ಹೇಳೋಣ ಮಗ ಇದಕ್ಕೆ. ಒಟ್ನಲ್ಲಿ ಗಂಭೀರ್ ಅಣ್ಣ ಅಂತೂ ಈ ಥರ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ರು. ಬಟ್ ಅದು ಅವ್ರ ಕಡೆನೇ ಹೊರಟೋಯ್ತು ಮ್ಯಾಚು. ಅವ್ರ ಕಡೆ ಏನೋ ಹೋಗಿರಲಿಲ್ಲ ಅಂದರೆ ಅದು ಬೇರೆ ಥರ ಇರೋದು. ನೋಡಮ್ಮ ಗಂಭೀರ್ ಅಣ್ಣ ಕೊಟ್ಟಲ್ಲ ಸ್ಟೇಟ್ಮೆಂಟ್ ಹಿಂಗೆ ಹಂಗೆ ಅಂತೆಲ್ಲ. ಬಟ್ ನನಗೆ ಇನ್ನೂ ಒಂದು ಸೀನ್ ಬೇರೆ ಆಗಿದ್ದು, ವಿರಾಟ್ ಕೊಹ್ಲಿ ಮತ್ತು ಗಂಭೀರ್ ಅಣ್ಣ ಇಬ್ಬರು ಒಂದಾಗ್ಬಿಟ್ಟು ಒಂಥರ ಅಪೂರ್ವ ಸಂಗಮ ಆಗೋಗ್ಬಿಡ್ತಲ್ಲಿ. ಸೊ ಅದಕ್ಕೂ ಇದಕ್ಕೂ ಇವ್ರು ಕೊಟ್ಟ ಸ್ಟೇಟ್ಮೆಂಟ್ಗೂ ಕಳೆದೇ ಹೋಯ್ತು ಆ ಸ್ಟೇಟ್ಮೆಂಟ್ ಎಲ್ಲಿ ಅಂತಾನೆ. ಬಟ್ RCB ನನ್ನ ಕನಸಲ್ಲೂ ಕಾಡುತ್ತೆ, RCB ನ ಹೊಡಿಬೇಕು. RCB ಇಂಥ ಟಾಪ್ ಕ್ವಾಲಿಟಿ ಟೀಮ್ಗಳು ಬೇರೆ ಟೀಮ್ಗಳು ಇದ್ರೂ ಕೂಡ, CSK ಬೇರೆ ಟೀಮ್ಗಳು ಇದ್ರು ಕೂಡ, ಟಾಪ್ ಕ್ವಾಲಿಟಿ ಟೀಮ್ ಇದ್ರು ಕೂಡ, ಬಟ್ ನಮ್ಮ RCB ಒಂದು ವರ್ಷ ಗೆದ್ದಿಲ್ಲ ಅಂತಂದ್ರೂ ಕೂಡ RCBಗೆ ಹೊಡಿಬೇಕು ಅಂತ ಗಂಭೀರ್ ಅಣ್ಣ ಅನ್ಕೊಂತಾರಲ್ಲ. ಸೊ ಇದು ನಮ್ಮ RCBಯ ಗ್ರೇಟ್ನೆಸ್ ನ ತೋರಿಸುತ್ತಷ್ಟೇ. ಹೌದು, ಅವ್ರು ಹೇಳಿರೋ ಹಾಗೆ ನಮ್ಮ RCB ಏನು ಗೆದ್ದಿಲ್ಲ, ಟ್ರೋಫಿ ಗೆದ್ದಿಲ್ಲ, ಜನಗಳೆಲ್ಲ ಗೆದ್ದಿದ್ದಾರೆ ಗೊತ್ತು ನಮಗೆ. ಒಂದು ಮ್ಯಾಚ್ ಸೋತ್ರೇನು, KKR ಮ್ಯಾಚ್ ಸೋತ್ವಿ ಅಷ್ಟೇ ತಾನೇ. ಫ್ಯಾನ್ ಬೇಸ್ ಏನು ಕಮ್ಮಿ ಆಗಲ್ವಲ್ಲ ನಮ್ಮದು, ಬೇರೆ ಟೀಮ್ಗಳ ಥರ ಬೇರೆ ಫ್ರಾಂಚೈಸಿಗಳ ಥರ ಫ್ಯಾನ್ ಬೇಸ್ ಏನು ಕಮ್ಮಿ ಆಗಲ್ವಲ್ಲ. ಲಾಯಲ್ ಫ್ಯಾನ್ಸ್ ನಮ್ಮ ಸಪೋರ್ಟ್ ಮಾಡ್ತೀವಿ RCBಗೆ. ಗಂಭೀರ್ ಅಣ್ಣ ಈ ಥರ ಒಂದು ಹೇಳಿದ್ದು ನಮಗೊಂದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಬಟ್ ಏನಂತ ಏನು ಫುಲ್ಲು ಕಿತ್ಕೊಂಡು ಹರಾಕೋಣ ಅಂತ ಸ್ಟೇಟ್ಮೆಂಟ್ ಏನಲ್ಲ. ಬಟ್ ಆದ್ರೂ RCB ಹೊಡಿಬೇಕು ಅಂತ ಅವ್ರ ಕನ್ಸಲ್ಲೂ ಕಾಡುತ್ತಲ್ಲ, ಅದು RCBಯ ಗತ್ತು ಗಮ್ಮತ್ತು. ಬಟ್ ನೀವೇನೇ ಹೇಳಿ ಮಗ, ಈ ಒಂದಾಗ್ಬಿಟ್ರೆ ಅಷ್ಟು ಕಿಕ್ ಬರಲ್ಲ ನಮಗೆ, ಅಷ್ಟು ಒಂದು ಜಿದ್ದಾಜಿದ್ದಿ ಇರೋದಿಲ್ಲ. ಅವನ ಅಜ್ಜಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಯಾವ ಥರ ಜಿದ್ದಾಜಿದ್ದಿ, ಅವರೆಲ್ಲ ಪ್ಲೇಯರ್ಸ್ಗಳೆಲ್ಲ ಒಂದಾಗ್ಬಿಟ್ರು, ಹಂಗೆ ಮಿಂಗಲ್ ಆಗೋಗ್ಬಿಟ್ರು ಅಂತಂದರೆ ಅದು ಮಜಾ ಇರಲ್ಲ ನಮಗೆ. ಅವನ ಅಜ್ಜಿ ರೈವಲ್ರಿ ಇರ್ಬೇಕು, ಹಂಗೆ ಕೆಂಡ ಕಾರ್ತಾ ಇರ್ಬೇಕು, ಅವಾಗಲೇ ಅವನ ಅಜ್ಜಿ ಮಜಾ ಬರೋದು ಮ್ಯಾಚಲ್ಲಿ. ಅದನ್ನ ರೈವಲ್ರಿ ಅಂತ ಹೇಳ್ತಾರೆ. ಇವಾಗ RCB ವರ್ಸಸ್ KKR ಹೆಂಗಾಗೋಗ್ಬಿಡ್ತಾನೆ, ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಇಬ್ಬರು ಒಂದಾಗ್ಬಿಟ್ಟಿದ್ರಿಂದ ಒಂಥರ ಕುಚ್ಚಿ ದೋಸ್ತಿಗಳ ಥರ ಮಾತಾಡಿದ್ರಿಂದನೇ ರೈವಲ್ರಿ ಅನ್ನೋದು ಇವಾಗ ಹೊರಟೋಗ್ಬಿಟ್ಟಿದೆ. ಏನಂತ ಹೇಳೋಣ, ಯಾವುದು ರೈವಲ್ರಿ ಏನು ಕಾಣಿಸ್ಲಿಲ್ಲ. ನಾನು ಹೇಳಿದ್ದೆ ಮುಂಚೆ ಏನು ರೈವಲ್ರಿ ಆಗಲ್ಲ, ಸುಮ್ಮನೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಏನು ಲಾಸ್ಟ್ ಸೀಸನ್ ಥರ ಏನು ಕಿತಾಪತಿ ಆಗಲ್ಲ ಅಂತ ಅದೇ ಥರನೇ ಆಗೋಯ್ತು. ಎಲ್ಲ ಕಿತಾಪತಿ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಅಟ್ಲೀಸ್ಟ್ ಒಂದು ಸ್ಟೇರ್ ಬರುತ್ತೆ, ಅದು ಬರುತ್ತೆ ಇದು ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ವಿ. ಬಟ್ ಏನೂ ಆಗಲಿ, ಎಲ್ಲ ಒಂದಾಗ್ಬಿಟ್ಟು ಶಿಸ್ತಾಗೆ ಅವ್ರಿಗೆ KKRಗೆ ದಾರಿ ಎರೆದು ಕೊಟ್ಬಿಟ್ರು ಅಷ್ಟೇ. ಮ್ಯಾಚ್ನ ತಗೊಳ್ರಪ್ಪ, ಶಿಸ್ತಾಗಿ ಎತ್ಕೊಂಡು ಹೋಗ್ರಿ ಅಂತ. ಸೊ ಗಂಭೀರ್ ಅಣ್ಣ ಅನ್ಕೊಂಡಿದ್ದು ಅದನ್ನೇ, ಆಗಿದ್ದು ಅದನ್ನೇ. ಗಂಭೀರ್ ಅಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅವ್ರು ಮಾಡಿದ್ಕೂ ಸರ್ರಿಯಾಗಿದೆ. ನಾವೇನು ಹೇಳೋಕ್ಕಾಗೋದಿಲ್ಲ ಇವಾಗ ಗಂಭೀರ್ ಅಣ್ಣಗೆ ಹಂಗೆ ಹಿಂಗೆ ಅಂತೆಲ್ಲ. ಯಾಕಂದರೆ ಅವ್ರು ಕೊಟ್ಟಿದ್ದಾರೆ, ಮ್ಯಾಚ್ನ ತಗೊಂಡು ಹೋಗಿದ್ದಾರೆ ಅಷ್ಟೇ. ನಿಮಗೇನು ಅನಿಸ್ತು ಗಂಭೀರ್ ಅಣ್ಣ ಕೊಟ್ಟದ ಸ್ಟೇಟ್ಮೆಂಟು? RCB ಏನೂ ಇಲ್ಲ ಅಂದ್ರೂ ಎಲ್ಲ ಇದೆ ಅನ್ನೋ ಥರ ಆ್ಯಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಹೊಡಿಬೇಕು ಅಂತ ಹೇಳ್ತಾರಲ್ಲ. ಏನನ್ನಿಸ್ತು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.